ಹಾಯ್ ಫ್ರೆಂಡ್ಸ್, ಇವತ್ತು ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಅದು ಚಪಾತಿ ಮೊಟ್ಟೆ ಪಲ್ಯ. ಇದು ಮಾಡೋದು ಹಿಂಗೆ, ಒಂದು 10 ಈರುಳ್ಳಿ ತೊಗೊಂಡಿದ್ದೀನಿ. 10 ಈರುಳ್ಳಿ ಮೀಡಿಯಮ್ ಸೈಜು, ಒಂದು 3 ಟೊಮೊಟೊ, ಒಂದು 7 ಮೊಟ್ಟೆ. ಒಂದು ಎಣ್ಣೆ ಹಾಕ್ತೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಅಷ್ಟು ಎಣ್ಣೆಲಿ 2 ಸ್ಪೂನ್ ಎಣ್ಣೆಲಿ ಬೇಯೋದಿಲ್ಲ ಅಂತ ಡೌಟ್ ಇದೆ. ಈರುಳ್ಳಿ ಬೆಂದು ಹಾಕಿದ್ರೆ ಉಪ್ಪು ಹಾಕಿದ್ರೆ ಬೇಗ ಮೆತ್ತಗಾಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಮೆತ್ತಗಾಗಿದೆ ಈರುಳ್ಳಿ. ಸ್ವಲ್ಪ ಅರ್ಶಿನ ಹಾಕ್ತೀನಿ. ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ತಿರ್ತೀನಿ. ಟೊಮೊಟೊ ಹಾಕ್ತಾ ಇದ್ದೀನಿ, ಕಟ್ ಮಾಡ್ಕೊಂಡಿರೋದು. ಸಣ್ಣ 3 ಟೊಮೊಟೊ. ನೋಡಿ ಫ್ರೆಂಡ್ಸ್, 2 ಸ್ಪೂನು ಖಾರದ ಪುಡಿ ಹಾಕ್ತಿದ್ದೀನಿ. ಮೊಟ್ಟೆ ಹಾಕ್ತೀನಲ್ಲ, ಪಲ್ಯ ಜಾಸ್ತಿ ಆಗುತ್ತೆ. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅಷ್ಟು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಈಗ ಮೊಟ್ಟೆ ಹೊಡೆದಾಕ್ತಿದ್ದೀನಿ. ಪುರಿ ಕಡಿಮೆ ಇಟ್ಕೋಬೇಕು. ಮೊಟ್ಟೆ ಒಡೆದು ಹಾಕ್ಬೇಕಾದ್ರೆ ಎಲ್ಲ ಒಡೆದು ಹಾಕಿದ್ದೀನಿ. ನೋಡಿ, ನಾವೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಈ ಥರ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಉರಿ ಕಡಿಮೆ ಮಾಡಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಜಾಸ್ತಿ ಉರಿ ಇಟ್ಟರೆ ಪಲ್ಯ ಎಲ್ಲ ಸೀದೋಗ್ಬಿಡುತ್ತೆ. ಈಗ ನಾನು ಉರಿ ಕಡಿಮೆ ಮಾಡಿದ್ದೀನಿ. ಈಗೆಲ್ಲ ಕಲಸಿ ಇಟ್ಟಿದ್ದೀನಿ, ಮುಚ್ಚಿಡ್ತೀನಿ. ಒಂದು 5 ನಿಮಿಷ ಉರಿ ಕಡಿಮೆ ಮಾಡ್ಕೊಂಡು ಬೇಯಿಸಿ ಇಟ್ಕೊಂಡು. ನೋಡಿ ಫ್ರೆಂಡ್ಸ್, ಹಿಂಗೆ ಆಗಿದೆ. ಇದು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನಾವು. ಉರಿ ಕಡಿಮೆ ಮಾಡಿ ಇಟ್ಕೋಬೇಕು, ಜಾಸ್ತಿ ಇಡೋದಿಲ್ಲ. ಜಾಸ್ತಿ ಮಾಡಿದ್ರೆ ಸಿಗೋದಿಲ್ಲ. ಉರಿ ಕಡಿಮೆ ಮಾಡ್ಕೋಬೇಕು, ಜಾಸ್ತಿ ಮಾಡಿದ್ರೆ ಸಿಗೋಗ್ಬಿಡುತ್ತೆ. ಕಡಿಮೆಲ್ಲೇ ಬೇಯಿಸ್ಬೇಕು. ಹಿಂಗೆ ಕಲಸ್ಕೊಂಡು 1-2 ಸತಿ ಕೈ ಆಡಿಸ್ಬೇಕು, ಇಲ್ಲಾಂದ್ರೆ ಸಿಗೋಗುತ್ತೆ. ನೋಡಿ ಫ್ರೆಂಡ್ಸ್, ಪಲ್ಯ ರೆಡಿ ಇದೆ. ಈ ಥರ ಆಗುತ್ತೆ. ಲಾಸ್ಟಿಗೆ ಎಲ್ಲ ಕಲಿಸ್ಬೇಕು ಚೆನ್ನಾಗಿ.
ಸಾಂಬಾರ್ ಸೊಪ್ಪು ಹಾಕ್ತಾ ಇದ್ದೀನಿ. ಸಾಂಬಾರ್ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕಡೆ ಪಲ್ಯ ರೆಡಿ ಇದೆ ನೋಡಿ ಫ್ರೆಂಡ್ಸ್, ಪಲ್ಯ ರೆಡಿ ಇದೆ. ಒಂದು ಕಡೆ ಚಪಾತಿ ಮಾಡ್ತಾ ಇದ್ದೀನಿ. ನೀವು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ಚಪಾತಿ ಪಲ್ಯ, ಮೊಟ್ಟೆ ಪಲ್ಯ, ಈರುಳ್ಳಿ ಹಾಕ್ಬಿಟ್ಟು ಪಲ್ಯ ಮಾಡೋದು. ಬಾಯ್. ಚಪಾತಿ ಪಲ್ಯ ರೆಡಿ ಇದೆ ಫ್ರೆಂಡ್ಸ್, ನೀವು ಒಂದ್ಸತಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.